ಸಂಪೂರ್ಣ ಸಹಜ ಕೃಷಿ ಯೂಟ್ಯೂಬ್ ಚಾನಲ್ನ ಎಲ್ಲ ವೀಕ್ಷಕರಿಗೂ ನಮಸ್ಕಾರ. ನಾನು ಶಿವಪ್ರಸಾದ್ ಮಲೆಬೆಟ್ಟು. ಸುಂದರವಾಗಿರುವಂಥ ಕೃಷಿ ಕ್ಷೇತ್ರದಲ್ಲಿ ನಾನಿದ್ದೇನೆ. ನಮ್ಮ ಕರಾವಳಿಯ ಭಾಗದಲ್ಲಿ ಮಲೆನಾಡು ಗಿಡ್ಡ ದನಗಳನ್ನು ಸಾಕುವಂಥದ್ದು ಅತ್ಯಂತ ಕಡಿಮೆ. ಆದರೆ ಇಲ್ಲಿ ನೀವು ನೋಡ್ಬೋದು ಎಷ್ಟು ಚೆನ್ನಾಗಿದೆ ನೋಡಿ. ನಾವು ಹೆಚ್ಚು ಪುಂಗನೂರು ಬಗ್ಗೆ ಮಾತಾಡ್ತೇವೆ, ಆದರೆ ಸಣ್ಣ ಸಣ್ಣದಾಗಿರುವಂಥ ಮಲೆನಾಡು ಗಿಡ್ಡಗಳು ನೋಡಿ. ಅದರ ಕರು, ಕಪಿಲೆ, ಅದರ ತಾಯಿ, ಆ ಕಡೆ ಒಂದಷ್ಟು ಬೇರೆ ಬೇರೆ ಕಲರ್ ನೋಡಿ. ತುಂಬ ಚೆನ್ನಾಗಿರುವಂಥ ಮಲೆನಾಡು ಗಿಡ್ಡ ಹಸುಗಳನ್ನು ಇಲ್ಲಿ ಸಾಕಿದ್ದಾರೆ. ನಾನಿರುವಂಥದ್ದು ನಿಂತಿಕಲ್ನ ಪ್ರಸನ್ನ ಭಟ್ರ ಮನೆಯಲ್ಲಿ. ಈ ರೀತಿ ತುಂಬ ಹಸುಗಳನ್ನೆಲ್ಲ ಸಾಕಿದ್ದಾರೆ. ಆದರೆ ನಾನಿವತ್ತು ಈ ಸಬ್ಜೆಕ್ಟನ್ನು ಮಾತಾಡಲಿಕ್ಕೆ ಬಂದಿಲ್ಲ. ಇದರಲ್ಲಿ ಸಹಜವಾಗಿ ಸಿಗುವಂಥ ಒಂದು ಗೊಬ್ಬರ ಅಂದರೆ ಸೆಗಣಿ, ಅದನ್ನು ಉಪಯೋಗಿಸಿ ಎರೆಹುಳು ಗೊಬ್ಬರವನ್ನು ಹೇಗೆ ಮಾಡ್ಬೋದು ಅಂತೇಳಿ. ನಮ್ಮ ಇಡೀ ಕರಾವಳಿಯಲ್ಲಿ ನಾವು ಎರೆಹುಳು ಗೊಬ್ಬರವನ್ನು ತುಂಬ ನೆಗ್ಲೆಕ್ಟ್ ಮಾಡ್ತೇವೆ. ಬಯಲುಸೀಮೆ ಕಡೆಗೆಲ್ಲ ಹೋಗಬೇಕಾದ್ರೆ ಒಂದು ದಿನಕ್ಕೆ ಟನ್ಗಟ್ಟಲೆ ಗೊಬ್ಬರಗಳನ್ನು ಮಾರುವಂಥ ಎಷ್ಟೋ ಸೆಂಟರ್ಗಳನ್ನು ನಾನು ನೋಡಿದ್ದೇನೆ. ಅಂತ ನಾವು ಇದನ್ನು ತುಂಬ ನೆಗ್ಲೆಕ್ಟ್ ಮಾಡಿದ್ದೇವೆ. ಆದರೆ ಅದನ್ನು ನಮ್ಮ ತೋಟದ ಮಧ್ಯದಲ್ಲಿ ಸರಳವಾಗಿ ಹೇಗೆ ಮಾಡ್ಬೋದು ಅಂತೇಳಿ ನೋಡಿ. ಇಲ್ಲಿ ನೀವು ಕಾಣ್ಬೋದು, ಇಲ್ಲಿ ಯಾವುದೇ ಜಾಗಗಳು ವೇಸ್ಟ್ ಆಗ್ತಾಯಿಲ್ಲ. ಆ ಕಡೆನೂ ಅಡಿಕೆ ಮರಗಳಿದೆ, ಈ ಕಡೆ ಅಡಿಕೆ ಮರ ಇದೆ. ಅದರ ಮಧ್ಯದಲ್ಲಿ ಎರೆಹುಳ ಗೊಬ್ಬರವನ್ನು ಮಾಡಿದ್ದಾರೆ. ಅದರ ಜೊತೆಗೆ ಇಲ್ಲಿಯೂ ಕೂಡ ನೀವು ಕಾಣ್ಬೋದು, ಸಹಜವಾಗಿ ಯಾವುದೇ ಸ್ಟ್ರಕ್ಚರ್ಗಳಿಲ್ಲದೆ ರಾಶಿ ಹಾಕಿದಲ್ಲಿ ಎರೆಹುಳ ಗೊಬ್ಬರಗಳನ್ನು ಕೂಡ ಮಾಡಿದ್ದಾರೆ. ಈ ಎರಡು ವಿಧಾನದ ಬಗ್ಗೆ ನಿಮಗೆ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿರುವಂಥ ಮಾಹಿತಿಯನ್ನು ಕೊಡ್ತೇನೆ. ಮತ್ತು ನಮ್ಮ ಭಾಗದಲ್ಲಿ ತುಂಬ ಜನರಿಗೆ ಎರೆಹುಳ ಗೊಬ್ಬರ ಮಾಡುವಂಥ ಇಂಟ್ರೆಸ್ಟ್ ಇರುತ್ತೆ. ಅವರೆಲ್ಲರಿಗೂ ಕೂಡ ಈ ವಿಡಿಯೋನ ಶೇರ್ ಮಾಡೋದ್ರ ಮುಖಾಂತರ ಬೆಂಬಲಿಸಿ. ಬನ್ನಿ, ಪ್ರಸನ್ನ ಭಟ್ರ ಜೊತೆ ಮಾತುಕತೆಯನ್ನು ಮಾಡುವ. ಸ್ನೇಹಿತರೆ, ನಮ್ಮ ಜೊತೆ ಪ್ರಸನ್ನ ಭಟ್ರಿದ್ದಾರೆ. ಅವರು ಮಂಗಳೂರಿನ ಪ್ರಸಿದ್ಧ ಜನತಾ ಬಜಾರ್ ಅಂತೇಳಿ ಒಂದು ಕೋಆಪರೇಟಿವ್ ಒಂದು ಸೂಪರ್ ಮಾರ್ಕೆಟ್ ಇದೆ, ಅದರದ್ದು ಅಧ್ಯಕ್ಷರು ಕೂಡ. ಸರ್ ನಮಸ್ತೆ. ನಮಸ್ತೆ. ನೀವು ಸಾಮಾಜಿಕವಾಗಿ ಅಲ್ಲಿ ಅಧ್ಯಕ್ಷರಾಗಿದ್ದರೂ ಕೂಡ ನಿಮ್ಮ ಕೃಷಿಯ ಕೆಲಸವನ್ನು ನೀವು ಬಿಟ್ಟಿಲ್ಲ, ಯಾಕಂದರೆ ನೀವು ಕೃಷಿಯಿಂದನೇ ಈ ಕ್ಷೇತ್ರಕ್ಕೆ ಬಂದವರು. ಅಂಥದ್ರಲ್ಲಿ ಅತ್ಯಂತ ಸರಳವಾಗಿ ನಾನು ಬಯಲುಸೀಮೆ ಕಡೆಯಲ್ಲಿ ನೋಡಿದ್ದೆ, ಹಟ್ಟಿ ಗೊಬ್ಬರಗಳನ್ನು ರಾಶಿ ಹಾಕಿ ಯಾವುದೇ ಸ್ಟ್ರಕ್ಚರ್ಗಳಿಲ್ಲದೆ ಮೈದಾನದಲ್ಲಿ ಎರೆಹುಳ ಗೊಬ್ಬರ ಮಾಡುವಂಥದ್ದನ್ನು. ಇದನ್ನು ಇಲ್ಲಿ ಆಗ್ತದೆ ಅನ್ನುವಂಥದ್ದು ನನಗೆ ಸಹಜವಾಗಿ ನಮ್ಮ ಮನೆಯಲ್ಲೆಲ್ಲ ರಾಶಿ ಹಾಕಿದಾಗ ಭೂಮಿ ಅಡಿಯಿಂದ ಎರೆಹುಳು ಬಂದು ಹುಡಿ ಮಾಡಿ ತಿಂದು ಮಾಡ್ತಿತ್ತು. ಆದರೆ ಎರೆಹುಳು ಗೊಬ್ಬರವನ್ನು ಹಾಕಿ ಮಾಡ್ಬೋದು ನಾನು ಇಲ್ಲೇ ನೋಡಿರುವಂಥದ್ದು. ಯಾಕೆ ಈ ರೀತಿ ಒಂದು ಸ್ಟ್ರಕ್ಚರ್ನ ಮಾಡಿದ್ದೀರಿ? ಇದು ಬಹಳ ಸುಲಭ ವಿಧಾನ. ನಮ್ಮಲ್ಲಿ ಕೃಷಿ ತ್ಯಾಜ್ಯಗಳು ಅಂತ ಏನಿದೆ ಅದನ್ನು ಪೂರ ನಾವು ಒಂದು ಕಡೆ ಸಂಗ್ರಹ ಮಾಡಿ ಒಂದು ರೀತಿಯ ಕಂಪೋಸ್ಟ್ ಆಗಿರ್ತದೆ ಆ ಗೊಬ್ಬರಗಳು. ಈ ಎರೆಹುಳ ತಿನ್ನುವಂಥದ್ದು ಕಂಪೋಸ್ಟ್ ಆದಂಥ ಗೊಬ್ಬರ, ಅಂದರೆ ಮಣ್ಣಿನ ಹಂತಕ್ಕೆ ಬರುವಂಥ ಆಹಾರ ಅದಕ್ಕೆ ಬೇಕಾಗುವಂಥದ್ದು, ಮಣ್ಣೇ ಅದಕ್ಕೆ ಆಹಾರ. ಆದರೆ ಈ ರೀತಿಯ ಕಂಪೋಸ್ಟ್ ಆದಂಥ ಗೊಬ್ಬರಗಳು ಒಂದು ಅದು ಬಹಳ ಖುಷಿಯಿಂದ ಅದನ್ನು ಎರೆಹುಳ ಗೊಬ್ಬರವಾಗಿ ಅದನ್ನು ಅದನ್ನು ತಿಂದು ಜೀರ್ಣಿಸಿ ಪರಿವರ್ತನೆ ಮಾಡ್ತದೆ. ನಮಗೆ ಸ್ಟ್ರಕ್ಚರ್ ಎಲ್ಲ ಮಾಡಲಿಕ್ಕೆ ಹೊರಟ್ರೆ ಏನಾಗ್ತದೆ ಅಂತ ಹೇಳಿದರೆ ಸ್ವಲ್ಪ ಕಾಸ್ಟ್ಲಿ ಆಗ್ತದೆ, ಮತ್ತು ಅಲ್ಲಲ್ಲಿ ಮಾಡಬೇಕು ನಾವು. ಮತ್ತು ಅದರ ಮೇಲೆ ಡ್ಯಾಮೇಜ್ ಆಗುವಂಥದ್ದು, ಮರ ಬಿದ್ದು ಅಥವಾ ಸೋಗೆ ಬಿದ್ದೆಲ್ಲ ತುಂಬ ಡ್ಯಾಮೇಜ್ ಆಗ್ತದೆ. ಅಂಥ ಸಂದರ್ಭಗಳಲ್ಲಿ ನಾವು ಇದನ್ನೇ ಹೀಗೆ ರಾಶಿ ಹಾಕಿ ಇದರಿಂದೇ ಎರೆಹುಳ ಗೊಬ್ಬರವನ್ನು ಪಡ್ಕೊಳ್ಳುವಂಥದ್ದು ಬಹಳ ಉತ್ತಮ ಅಂತ ಅನ್ನಿಸಿ ನಾನು ಈ ಸುಮಾರು 10-25 ವರ್ಷಗಳಿಂದ ಇದನ್ನು ಮಾಡ್ತಾ ಇದ್ದೇನೆ. ನ್ಯಾಚುರಲ್ಲೇ ಆಗುವಂಥ ಎರೆಹುಳ ಗೊಬ್ಬರವನ್ನು ಇದರಲ್ಲಿ ಮಾಡ್ತಾ ಇದ್ದೆ. ಹಾಗೆ ಹೇಳಿಕೊಂಡು ಅದನ್ನು ಮಾರಾಟಕ್ಕೆ ಬೇಕಾಗಿ ನಾನು ಯಾವುದು ಮಾಡೋದಲ್ಲ, ನನ್ನ ತೋಟದ ಉಪಯೋಗಕ್ಕೆ ನಾನು ಮಾಡ್ತಾ ಇದ್ದೀನಿ. ನಿಮ್ಮ ಅಡಿಕೆ ತೋಟಕ್ಕೆ. ಈಗ ಇದರಲ್ಲಿ ಹೊರಗಿಂದ ನೀವು ಗೊಬ್ಬರ ಎರೆಹುಳನ್ನು ಹಾಕಿದ್ದೀರಾ ಅಥವಾ ಇದಕ್ಕೆ ಹಾಕಿದ್ದೇನೆ. ನನ್ನಲ್ಲಿರುವಂಥ ಇನ್ನೊಂದು ತೊಟ್ಟಿ ಇದೆ, ತೊಟ್ಟಿಯಲ್ಲಿರೋ ಎರೆಹುಳವನ್ನು ಇದಕ್ಕೆ ಬಿಡ್ತೇನೆ. ಆದರೆ ಡಿಸ್ಅಡ್ವಾಂಟೇಜ್ ಇದೆ ಇದರಲ್ಲಿ. ಏನು? ಇದಕ್ಕೆ ಹಾನಿ ಇದೆ. ಇರುವೆಗಳು ಬರ್ತವೆ, ಆಮೇಲೆ ಹೆಗ್ಗಣಗಳು ತಿಂತವೆ. ಇನ್ನು ಕೆಲವು ಸಾರಿ ತೋಟದ ಮಧ್ಯೆ ಕೆಳಗಡೆ ಎಲ್ಲ ಇದೆ, ಅಲ್ಲಿ ಎಷ್ಟು ತನಕ ಹಂದಿ ಕೂಡ ಬಂದ ಎರೆಹುಳಗಳನ್ನು ತಿನ್ನುವಂಥ ಒಂದು ಸಾಧ್ಯತೆಗಳು ಜಾಸ್ತಿ ಇರ್ತದೆ. ಆದರೆ ಒಂದೇನಾಗ್ತದೆ, ಅದೆಲ್ಲ ಮಿಕ್ಸ್ ಅದುವೇ ಮಾಡಿಬಿಡ್ತದೆ, ಹಂದಿಗಳು ಮಿಕ್ಸ್ ಎಲ್ಲ ಮಾಡ್ತದೆ. ಅದು ನಮಗೇನು ತೊಂದರೆ ಆಗೋದಿಲ್ಲ. ಹೆಚ್ಚಿನ ಎರೆಹುಳಗಳು ಅದು ಅಡಿಯಲ್ಲಿ ಇರ್ತದೆ. ನಾನು ಇದೇ ಜಾಗದಲ್ಲಿಯೇ ಮಾಡ್ತೇನೆ ಮುಂದಿನ ವರ್ಷ ಕೂಡ. ಅದು ಅಲ್ಲೇ ಆಗ್ತದೆ, ಸುಲಭದಲ್ಲಿ ಕಾಣುವಾಗ. ಎಲ್ಲಿ ಗೊಬ್ಬರ ಆಗಿರುವಂಥದ್ದು ನೋಡಿ, ಇಲ್ಲೆಲ್ಲ ಅಡಿಯೆಲ್ಲ ಇಲ್ಲೆಲ್ಲ ಇದು ಗೊಬ್ಬರ ಆಗಿದೆ, ಒಳ್ಳೆ ಚಾಹುಡಿ ಆಗಿ. ಹೌದು, ಚಾಹುಡಿ ನೋಡಿ ಎಲ್ಲ ನೋಡಿ, ದಪ್ಪ ಎರೆಹುಳು ನೋಡಿ. ಇಲ್ಲೊಂದು ಕೆಳಗಡೆ ನೋಡಿ, ಇಲ್ಲಿ ನೋಡಿ ನೋಡಿ, ಇಲ್ಲೊಂದು ತೆಗಿರಿ ನೋಡಿ. ಈ ಮಣ್ಣು ಹೇಗಿದೆ ನೋಡಿ, ಇದು ಮೇಲ್ಗಡೆ ಹುಡಿ ಹುಡಿ ಆಗ್ತಾ ಇದೆ. ಹೌದು, ಎಲ್ಲ ಹುಡಿ ಆಗಿದೆ, ಚೆನ್ನಾಗಿ ಆಗುತ್ತೆ. ಇದೀಗ 3 ತಿಂಗಳಾಯಿತು ನೋಡಿ. ಇದಕ್ಕೆ ಇದು ನೇರವಾಗಿ ಹಾಕ್ತೀರಾ ನಮ್ಮ ಅಡಿಕೆದ್ದು ಸಿಪ್ಪೆ? ಇಲ್ಲ, ಇದು ನಾನು ಇದು ಮಾಡಿದ್ದೆ ಯಾವ ರೀತಿ ಅಂತ ಹೇಳಿದರೆ, ನನ್ನಲ್ಲಿ ಆ ಕರುಗಳನ್ನು ಕಟ್ಟುವಂಥ ಸಣ್ಣ ಹಟ್ಟಿ, ಸೊಪ್ಪಿನ ಹಟ್ಟಿ ಇದೆಯಲ್ಲ, ಅದನ್ನು ತಂದು ಇಲ್ಲಿ ರಾಶಿ ಹಾಕ್ತೇನೆ.
ಆ ಗೊಬ್ಬರ ಆ ಗೊಬ್ಬರವನ್ನು ಇಲ್ಲಿ ಹಾಕ್ತೇನೆ. ಹಾಂ ನಾನು ಆ್ಯಕ್ಚುಲಿ ಇದನ್ನು ಈಗ ಅಲ್ಲಿ ನಾನು ತೊಟ್ಟಿಯಲ್ಲಿರೋದಕ್ಕೆ ಇದನ್ನು ಶಿಫ್ಟ್ ಮಾಡಬೇಕಿತ್ತು. ಹಾಂ ಆ ಉದ್ದೇಶದಿಂದ ಇದನ್ನು ಇಲ್ಲಿ ಮಾಡಿದ್ದೆ, ಇಲ್ಲದ್ರೆ ನಾನು ಅಲ್ಲೇ ಮಾಡ್ತಿದ್ದೆ, ಅದರಲ್ಲೇ ಮಾಡ್ತಿದ್ದೆ. ಹೌದು, ಅದರ ಜೊತೆಗೆ ಮತ್ತೆ ಸ್ಟ್ರೆಚರ್ನ ಮಾಡಿದ್ರಿ ನೀವು. ಹೌದು, ಅದು ಪುನಃ ಅಡಿಕೆ ತೋಟದ ಮಧ್ಯದಲ್ಲಿ. ಇದರಿಂದಾಗಿ ಅಡಿಕೆಗೆ ಏನಾದರೂ ಸಮಸ್ಯೆ ಆಗುತ್ತೆ ಅನ್ನುವಂಥದ್ದು ಏನಾದರೂ ಇಲ್ಲ, ಏನಾಗುದಿಲ್ಲ. ಹ್ಞೂ ಈ ಅಡಿಕೆ ಮರದಕ್ಕೆ ಗಿಡ ಈಗ ಎಡೆಗಿಡ ಇದೆ ನನ್ನಲ್ಲಿ. ಹಾಂ ನನ್ನೊಂದು 9 ಡಿಸ್ಟೆನ್ಸಿನ ಅಡಿಕೆ, ಹಳೆಯ ಅಡಿಕೆ ಮರಗಳು. ಹಾಂ ಹಾಗೆ ಇಲ್ಲಿ ಈ ಜಾಗದಲ್ಲಿ ಎಡೆಗಿಡ ಇರುವಂಥದ್ದು ಒಂದೆರಡು ನಾವು ತೆಗಿಬೇಕಾಗ್ತದೆ, ಸ್ವಲ್ಪ ನಮ್ಮ ಇಕ್ಕಟ್ಟು ಅಂತ ಇರುವಂಥದ್ದು ತೆಗಿಬೇಕಷ್ಟೇ. ಈ ಜಾಗದಲ್ಲೇ ಮಾಡಲಿಕ್ಕೆ ಆಗ್ತದೆ. ಮತ್ತು ಇದರ ಸೈಂಟಿಫಿಕ್ ಒಂದು ಸ್ಪೆಸಿಫಿಕೇಶನ್ ಇದೆ. ಒಂದು 3.5 ಫೀಟು, 3 ಫೀಟ್ ಹೈಟು, ಒಂದು 5 ಫೀಟ್ ಆಗಲ್ಲ, ಕನಿಷ್ಠ 11 ಫೀಟ್ ಅಂತ ಇದೆ. ನಾವು ಆ ರೀತಿ ಮಾಡಬೇಕಿದ್ರೆ 1 ಫೀಟ್ ಅರ್ಧ ಫೀಟ್ ಹೆಚ್ಚು ಕಮ್ಮಿ ಮಾಡಿದ್ರೆ ಏನು ತೊಂದರೆ ಆಗೋದಿಲ್ಲ ಅಂತ. 2 ಪೋರ್ಷನ್ ಮಾಡಬೇಕು ನಾವು. ಈಗ ಟರ್ಪನ್ ಒಳಗಡೆ ಇದೆಯಾ? ಇದೆ, ಇದರಲ್ಲಿ ಇದೆ. ಅಂದರೆ ಇದಕ್ಕೆ ಮಾಡು ಕೂಡ ಮಾಡಿಲ್ಲ, ಮಾಡು ಅಗತ್ಯ ಇಲ್ಲ. ಈಗ ಮೇಲೆ ಜೋರು ಮಳೆಗೆ ಮಾತ್ರ ನಾವು ಈಗ ಮುಚ್ಚಬೇಕಷ್ಟೇ ಹೊರತು ಮಾಡಿನ ಅಗತ್ಯ ಇಲ್ಲ ಅದಕ್ಕೆ ಅಂತ. ತೋಟದೊಳಗೆ ನೆರಳು ಇದೆ, ನೆರಳು ಸಾಕಾಗ್ತದೆ ಅದಕ್ಕೆ ಅಂತ. ಹಾಗೆ ಹೇಳ್ಕೊಂಡು ನಾವು ಸ್ಪ್ರಿಂಕ್ಲರ್ ಹಾಕೋದಕ್ಕೆ ಇದು ನೀರು ಬೀಳುವ ವ್ಯವಸ್ಥೆ ಮಾಡ್ತೇವೆ. ಇದನ್ನು ಇನ್ನು ಇದು ಮಾಡಲಿಲ್ಲ, ಎಲ್ಲ ಹುಡಿಯಾಗಿ ಆಗಿದೆ. ಇನ್ನು ಅಡಿಯಲ್ಲಿ ಇದೆ ಅದು ಎರೆಹುಳಗಳು. ನಾನು ಅದನ್ನು ಇದನ್ನು ಸ್ವಲ್ಪ ತೆಗೆದು ಎರೆಹುಳು ಅದಕ್ಕೆ ಬಿಡಬೇಕು, ಗಾಳಿ ಸಿಗ ನೋಡಿ ಇರುವೆ ಬರ್ತದೆ ನೀರು. ಈಗ ನಿನ್ನೆ ನಾನು ಅದನ್ನು ತೆಗೆದಿಟ್ಟೆ, ಕೆಲಸವರು ಇವತ್ತು ಬರ್ತಾರೆ ಅಂತ. ಇವತ್ತು ಕೆಲಸವರು ಬರಲಿಲ್ಲ. ಇಲ್ಲದ್ರೆ ಇದನ್ನು ಇವತ್ತು ಹೌದು ಹೌದು ಗಾಳಿಸಿ ನೀವು ತೆಗೆದಿಡ್ತೀರಿ. ಹೌದು ಹೌದು, ಗೋಣಿಯಲ್ಲಿ ಹಾಕಿ. ಯಾರಿಗಾದ್ರು ಹೊರಗಡೆ ಕೊಡ್ತೀರಾ? ಇಲ್ಲ, ನಾನು ನಮ್ಮ ವ್ಯಾಪಾರಕ್ಕೆ ಅಂತ ನಾನು ಯಾರು ಕೊಡಲಿಲ್ಲ. ನಮ್ಮ ಮಿತ್ರೊಬ್ಬರು ಕೇಳಿದ್ದಕ್ಕೆ ಮೊನ್ನೆ 1-2 ಬ್ಯಾಗ್ ಅವರಿಗೆ ಹೂವಿನ ಗಿಡಕ್ಕೆ ಅಂತ ಕೊಟ್ಟಿದ್ದೆ, ಪೇಟೆಯಲ್ಲಿರುವವರಿಗೆ. ಹೊರತು ಬೇರೆ ಯಾರಿಗೆ ನಾನು ನನಗೆ ಬೇಕಾಗ್ತದೆ ಇದು ತರಕಾರಿ, ಆಮೇಲೆ ಸಣ್ಣ ಗಿಡಗಳಿಗೆಲ್ಲ ಬಹಳ ಒಳ್ಳೇದಾಗ್ತದೆ, ನಾನು ಉಪಯೋಗ ಮಾಡ್ತೇನೆ ಅಲ್ಲ. ಇದೀಗ ಮೊನ್ನೆ ಈ ಒಂದು ತೊಟ್ಟಿಯಲ್ಲಿ 30 ಬ್ಯಾಗ್ ಸಿಕ್ಕಿದೆ. ಅಂದ್ರೆ ನೀವು ಭಾರಿ ಕಮರ್ಷಿಯಲ್ ಅಂತಲ್ಲ, ಮಾರಾಟ ಮಾಡ್ಲಿಕ್ಕೆ ಮಾಡ್ಲಿಕ್ಕಲ್ಲ, ಸಹಜವಾಗಿ ನಿಮ್ಗೆ ಬೇಕಾದ್ರೆ ನೀವು ರೆಡಿ ಮಾಡ್ತೀರಿ. ಈಗ ನಾನು ಕಾಳುಮೆಣಸಿನ ಗಿಡ ನೆಡ್ತಾ ಇದ್ದೇನೆ ಅದರ ಬುಡಕ್ಕೆ. ಹೌದು, ಅದಕ್ಕೆ ನಾನು ಇದನ್ನು ತಗೊಂಡೋಗಿದ್ದೇನೆ. ಅಲ್ಲಿ ಚಹಾ ಹುಡಿ ಹೇಗಿದೆ ನೋಡಿ, ಇದರಲ್ಲಿ ಕೂಡ ಎರೆಹುಳು ಇರ್ತದೆ. ಸಣ್ಣವರುಗಳು ಇದರಲ್ಲಿ ಬಂದು ಇದರಲ್ಲಿ ಪುನಃ ಹುಡಿ ಆಗ್ತದೆ. ಹೌದು, ಅದಲ್ಲಿ ಪುನಃ ಅಲ್ಲಿ ಡೆವಲಪ್ ಆಗ್ತದೆ. ಈ ಸ್ವಲ್ಪ ಮಾಯಿಶ್ಚರ್ ಇದೆ, ಹಾಗೆ ಈ ಮಾಯಿಶ್ಚರ್ ಇಲ್ಲದ ಇನ್ನೂ ನಮಗೆ ಫುಲ್ಲು ಚಹಾ ಹುಡಿಯೇ ಇದು. ಕರೆಕ್ಟ್. ಈಗ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕರೆಕ್ಟಾಗಿ ಒಂದು ಈ ರೀತಿ ಸ್ಟ್ರಕ್ಚರ್ ಮಾಡೋದಾದರೆ ಒಂದು ಲಾಭದಾಯಕ ಒಂದು ಕೃಷಿಯೇತರ ಒಂದು ಇದಲ್ಲ ಇದು. 1-2 ದನಗಳನ್ನು, ದೇಶಿ ದನಗಳನ್ನು ನಾವು ಇಟ್ಕೊಂಡು ಅದರಲ್ಲಿ ಬರುವಂಥ ಸಗಣಿಯ ಅಥವಾ ಅದರಲ್ಲಿ ಮಾಡುವಂಥ ಗೊಬ್ಬರಗಳನ್ನು ಉಪಯೋಗಿಸಿಕೊಂಡು ಯಾವುದೇ ತ್ಯಾಜ್ಯಗಳು, ಹಸಿರು ತ್ಯಾಜ್ಯಗಳು ಯಾವುದೂ ಅದೀತು, ಅಥವಾ ನಮ್ಮ ದೆರೆಗೆಲೆ ಏನಾರು ಇದ್ದರೆ ಇಟ್ಕೊಂಡು ಇದನ್ನು ಮಾಡಿದರೆ ಬಹುಶಃ ಒಂದು 5 ಫೀಟ್ ಆಗಲ್ಲ, ಒಂದು 11 ಫೀಟ್ ಉದ್ದ, 3 ಫೀಟ್ ಆಳದ ಒಂದು ಸ್ಟ್ರಕ್ಚರ್ ಮಾಡಿದರೆ ವಾರ್ಷಿಕವಾಗಿ ಒಬ್ಬನ ಜೀವನ ನಿರ್ವಹಿಸುವಷ್ಟು ಎರೆಹುಳು ಗೊಬ್ಬರದಲ್ಲಿ ಇವತ್ತು ಮಾಡಬಹುದು. ಏನು ಕಷ್ಟ ಇಲ್ಲ. ಮತ್ತೆ ಡಿಮಾಂಡು ಇದೆ. ಡಿಮಾಂಡ್ ಇದೆ. ಈಗ ನಮ್ದು ಏನಾಗ್ತದೆ ಅಂತ ಹೇಳಿದ್ರೆ ಇಲ್ಲೆಲ್ಲ ಯಾರೋ ಒಬ್ಬ ಗೊಬ್ಬರದವನು ಬರೋದು, ಅವನು ಯಾವುದೋ ಒಂದು ಸಾವಯವ ಅಂತೇಳಿ ಗೋಣಿ ಇಲ್ಲಿ ಕೊಡೋದು, ನಾನು ಸಬ್ಸಿಡಿ ಕೊಡ್ತಾನೆ ಅದು ಅಂತ ರೈತರು ಮೋಸ ಹೋಗೋದೇ ಆಗ್ತಿದೆ. ಅಂದರೆ ರೈತರಿಗೆ ಎಷ್ಟಾದರೂ ಕೂಡ ಜನರಿಗೆ ಒಂದು ಬುದ್ಧಿ ಬರ್ತಾ ಇಲ್ಲ ಅಂತೇಳಿ ಇದು ಇಷ್ಟು ಸುಲಭದಲ್ಲಿ ಅದನ್ನು ಜನರು ಮಾಡೋದಿಲ್ಲ, ಇನ್ನು ಅದರ ಹಿಂದೆ ಓಡ್ತಾ ಇರ್ತಾರೆ. ಯಾವುದು ಇದು ಜೆನ್ಯೂನ್ ಗೊಬ್ಬರ ಅಂತ, ರೆಡಿಮೇಡ್ ಫುಡ್, ಅದರಲ್ಲೂ ರೆಡಿಮೇಡ್ ಫುಡ್ ನಾವು ಸಸ್ಯಗಳಿಗೆ ಹಾಕ್ತಿದ್ರೆ ಇದು ಎರೆಹುಳ ಹಿಕ್ಕೆ, ಅದು ರೆಡಿಮೇಡ್ ಫುಡ್. ಅದಕ್ಕೆ NPK ಇರುವಂಥ ರೆಡಿಮೇಡ್ ಫುಡ್, ಯಾವುದೇ ನಾನು ರಾಸಾಯನಿಕ ಬಳಸ್ತೇನೆ, ಹಿತಮಿತವಾಗಿ ಬಳಸುವಂಥದ್ದು. ಆದರೆ ಇದು ಬಹಳ ಒಳ್ಳೆಯದು. ರಾಸಾಯನಿಕ ಎಷ್ಟು % ಬಳಸ್ತೀರಿ ನೀವು? ನಾನು ಇದು ವರ್ಷದಲ್ಲಿ 1 ಬಾರಿ ರಾಸಾಯನಿಕ ಬಳಸ್ತೇನೆ ನಾನು. ಆದರೆ ಅದನ್ನು ಸಿಕ್ಕಾಪಟ್ಟೆ ಒಂದು ಲೆಕ್ಕಾಚಾರ ಇಲ್ಲದೆ ಬಳಸುವಂಥದ್ದಲ್ಲ, ಏನು ವೈಜ್ಞಾನಿಕವಾಗಿ ಹೇಳಿದೆ ಅದರ 1 ಡೋಸನ್ನು ನಾನು ಕೊಡ್ತೇನೆ. ಅದರೊಟ್ಟಿಗೆ ಇದನ್ನು ಸಾಕಷ್ಟು ಕೊಟ್ಟು ಅದನ್ನು ಕೊಡೋದು ಅಂತ, ಖಾಲಿ ರಾಸಾಯನಿಕವನ್ನು ಕೊಡೋದಲ್ಲ, ಸಾವಯವ ಗೊಬ್ಬರಗಳನ್ನು ಕೊಟ್ಟು ನಾನು ಅದನ್ನು ಮಾಡ್ತಾ ಇರುವ. ಇಲ್ಲ ಮಲೆನಾಡು ಗಿಡ್ಡ ಹಸುಗಳು ಕೂಡ ಇದೆ. ಹೇಗೆ ಇವುಗಳದ್ದು ಒಂದು ಗುಣಗಳೆಲ್ಲ ಭಾರಿ ಚಂದ ಇದೆ ಅಲ್ಲ, ಸಣ್ಣದಾಗಿ. ಇದನ್ನು ನಾವು ಎಷ್ಟು ಪ್ರೀತಿಯಿಂದ ನೋಡ್ತೇವೆ ಅಷ್ಟು ಪ್ರೀತಿಯಿಂದ ಅವು ಇರ್ತವೆ. ಹಾಲು ಕರಿತೇವೆ ಅದನ್ನು ನೋಡಿ. ಅಲ್ಲ, ಅದು ಗಬ್ಬ ಇಲ್ಲಿರೋದಲ್ಲ, ಅದು ಗಬ್ಬದ್ದು, ಮತ್ತೆ ಅದು ಕರುಗಳು, ಮತ್ತೆ ಹೋರಿ ಇದೆ. ಇನ್ನು ಉಳಿದ ಹಾಲು ಕರಿದ ಮೇಲೆ ಇನ್ನೊಂದು ಹಟ್ಟಿಯಲ್ಲಿದೆ. ನೀವು ಅದು ಹೆಚ್ಚು ಕರು ಹಾಕೋದನ್ನೆಲ್ಲ ಎಲ್ಲಿಗೆ ನೀವು ಇದು ಮಾಡ್ತೀರಿ? ನಾವು ಮತ್ತೆ ನಮ್ಮ ಒಂದು ಮಲೆನಾಡು ಗಿಡ್ಡ ಸಂವರ್ಧನೆ ಮತ್ತು ಸಂರಕ್ಷಣೆ ಅಂತ ಒಂದು ಬಳಗ ಇದೆ, ಒಂದು ಅಭಿಯಾನ ಮಾಡಿದ್ದೇವೆ. ನಮಗೆ ಯಾರ ಹತ್ರ ನಮ್ಮ ಹತ್ರ ಹೆಚ್ಚುವರಿಯಾಗಿ ಇರುವಂಥ ಹಸುಗಳು ಅಥವಾ ಹೋರಿಕರು ಅಥವಾ ಹೆಣ್ಣು ಕರು ಇದ್ದರೂ ಕೂಡ ನಾವು ಅದನ್ನು ಯಾರಿಗೆ ಬೇಕು ಅವರಿಗೆ ಉಚಿತವಾಗಿ ಕೊಡುವಂಥ ವ್ಯವಸ್ಥೆ ಮಾಡಿದ್ದೇವೆ. ಹಸುಗಳನ್ನು ಯಾರು ಬೇಕಿದ್ರೆ ಯಾವುದಾದ್ರು ನಮ್ಮ ಬಳಗದಲ್ಲಿ ಅವರ ದುಡ್ಡಿನ ಅಪೇಕ್ಷೆ ಇದ್ದವರಿಗೆ ಅಪೇಕ್ಷೆ ಪ್ರಕಾರ ಅವ್ರು ಕೊಡಬೇಕಾಗ್ತದೆ, ಉಳಿದ ನಾವು ಉಚಿತವಾಗಿ ನಾವು ಕೊಡ್ತೇವೆ. ಸೂಪರ್ ಇದೆ ಕರುಗಳಲ್ಲ.
ಇದೆಲ್ಲ ಕರುಗಳ ತಾಯಂದ್ರು. ಹೌದು ಹೌದು. ವಾವ್. ಹೌದು. ಇದು 4 ಹೀಗೆ ಒಂದು ಬತ್ಸಿತ್ತದು. ಹಾಂ. ಈ 3 ಹಾಲು ಕರಿತಿದೆ ಇದರಲ್ಲಿ. ಅಲ್ಲ. ಹಾಂ. ಈಗ ಇಲ್ಲಿ ಹೋಗುವ. ನೋಡಿ ಸ್ನೇಹಿತರೆ, ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಹೆಚ್ಚಿನ ಮನೆಗಳಲ್ಲಿ ಯಾರಿಗೆ ತರಕಾರಿ ಬಗ್ಗೆ ಆಸಕ್ತಿ ಇದೆ ಅವರಿಗೆ ಭಾರಿ ಸ್ಟ್ರೆಚ್ಚರ್ಗಳಿದೆ, ಅತ್ಯಂತ ಸುಲಭದಲ್ಲಿ ಮಾಡೋ ವಿಧಾನ ಅಲ್ಲ ಸರ್? ಹೌದು. ವೀಡ್ ಮ್ಯಾಟ್ನ ಮೇಲೆ ವೀಡು ಮೆಟ್ಟಿನ ಮೇಲೆ ಆಗ್ತದೆ. ಹಾಂ. ನೋಡಿ ಇದರಲ್ಲಿ ಏನೇನು ಬೆಳಿತೀರಿ ನೀವು? ನಾನು ಮಳೆಗಾಲಕ್ಕೆ ಈ ಮಳೆ ನೀರಿನಿಂದ ಸುಲಭದಲ್ಲಿ ಆಗುವಂಥ ಅಳಸಂಡೆ ಮಾಡ್ತೇನೆ, ಹಾಂ, ಮನೆ ಖರ್ಚಿಗೆ, ವ್ಯಾಪಾರಕ್ಕೆಲ್ಲ. ಹಾಂ. ಆಮೇಲೆ ನೀರು ಸೌತೆ, ಹಾಂ, ಅದನ್ನು ಮಾಡ್ತೇನೆ. ಹಾಂ. ಬೆಂಡೆ ಮಾಡ್ತೇನೆ. ಹಾಂ. ಯಥೇಚ್ಛ ಸಿಗುವ ಒಂದು 10-25 ಇದು ಮಾಡಿ ಒಂದು 50 ಗಿಡ ಆಗ್ತದೆ ಎಲ್ಲ ಆಗುವಾಗ. ಹಾಂ. ಮಾಡ್ತೇನೆ, ಬೇಕಾದಷ್ಟು ಸಿಗ್ತದೆ. ಹಾಂ. ಹೀರೆ ಮಾಡ್ತೇನೆ, ಹಾಂ, ಪಡವಲ ಮಾಡ್ತೇನೆ. ಹಾಂ. ಅಂದರೆ ಬೂದುಗುಂಬಳ ಮತ್ತು ಸಿಹಿ ಕುಂಬಳ. ಹಾಂ, ಇದರ ಅಡಿಗೆ ಇದು ಹಾಕಿದಲ್ಲ? ಹಾಂ, ಅಡಿಗೆ ಸ್ವಲ್ಪ ನಾವು ಇದನ್ನು ಹಾಕಬೇಕಾಗ್ತದೆ, ಯಾಕೆ ಸ್ವಲ್ಪ ತಂಪು ನಿಲ್ಲಕ್ಕೆ ಜಾಸ್ತಿ. ಹಾಂ. ಮತ್ತು ಈ ಹುಡಿ ಹುಡಿ ಆಗಿದೆಯಲ್ಲ ಭಾರಿ, ಯಾವುದು ಅದು ಅಡಿಯಲ್ಲಿ ಇರೋದು? ಅದನ್ನು ನಾನು ಅದಕ್ಕೆ ವಿಶೇಷವಾಗಿ ಸೋಗೆಯನ್ನು ನಾನು ಬೇಸಿಗೆಯ ಪ್ರಾರಂಭದಲ್ಲಿ ಒಂದು ಕಡೆ ರಾಶಿ ಹಾಕ್ತೇನೆ, ಸ್ವಲ್ಪ ಕೊಚ್ಚಿ ಅದನ್ನು ರಾಶಿ ಹಾಕ್ತೇನೆ. ಹಾಂ. ಅದು ಹುಡಿಯೋದನ್ನೇ ತಂದು ಇಲ್ಲಿ ಇಟ್ಟರು. ಸೊ ಒಂದು ರೀತಿಯ ಅದು ಕೊಳತು, ಬೇರೆ ಏನಿಲ್ಲ ಅದರಲ್ಲಿ, ಬೇರೆ ಏನಿಲ್ಲ. ಇನ್ನು ನಾನು ಇದು ಗಿಡವನ್ನು ಪ್ರತ್ಯೇಕ ಮಾಡಿ ಇಲ್ಲೇ ಮಾಡ್ತಿದ್ದೆ ನಾನು ಮೊದಲೆಲ್ಲ. ಹಾಂ. ಈಗ ಇತ್ತೀಚಿನ ದಿವಸಗಳಲ್ಲಿ ಸ್ವಲ್ಪ ಈ ಮಳೆಯ ವೇರಿಯೇಷನಿಂದ ಸ್ವಲ್ಪ ಹಾನಿ ಇರ್ತದೆ ಗಿಡಗಳಿಗೆ. ಹಾಂ. ಹಾಗೆ ನಾನು ಬೇರೆ ಒಂದು ಕ್ರೇಟಲ್ಲಿ ಅದನ್ನು ಗಿಡಗಳನ್ನು ಮಾಡಿ ಹಾಂ. ಆಮೇಲೆ ಇಲ್ಲಿ ಶಿಫ್ಟ್ ಮಾಡ್ತೇನೆ. ಆಮೇಲೆ ಇದಕ್ಕೆ ಬೇಕಾದ ಗೊಬ್ಬರಗಳನ್ನು, ಹಾಂ, ಎರೆಹುಳು ಗೊಬ್ಬರ ಹಾಂ, ಮತ್ತು ಹಟ್ಟಿ ಗೊಬ್ಬರವನ್ನು ಕೊಡ್ತೇನೆ. ಕೊಟ್ಟು ಪುನಃ ಅದಕ್ಕೆ ಮಣ್ಣೆಲ್ಲ ಹಾಕ್ಲಿಕ್ಕಿದೆ. ಹಾಂ, ಪುನಃ ಮಣ್ಣು. ಇದು ಕೆಂಪು ಮಣ್ಣು, ಪ್ಯೂರ್ ಮಣ್ಣು. ಪ್ಯೂರ್ ಮಣ್ಣು ಇದು. ನಿಮ್ಮ ಹೊರಗಡೆ ಅಂತ ಮಣ್ಣು ಅಲ್ಲ? ಸುಡುಮಣ್ಣು ಆಗ್ತದೆ. ಹಾಂ. ಸುಡುಮಣ್ಣು ನಾನು ತಯಾರು ಮಾಡಿದ್ದು ಹೆಚ್ಚಿಲ್ಲ ನನ್ನ ಈ ಸಾರಿ. ಹಾಂ. ನಾನು ಸ್ವಲ್ಪ ಕಡಿಮೆ ಮಾಡೋದು ಸುಡುಮಣ್ಣನ್ನೆಲ್ಲ, ಸುಮ್ಮನೆ ಹೊತ್ತಿಸೋದು ಯಾಕೆ ಅಂತ. ಅಲ್ಲ, ಕರೆಕ್ಟ್ ಕರೆಕ್ಟ್. ಈ ತರಕಾರಿ ಬೇಕಷ್ಟು ಮಾಡಿದ್ದೇನೆ. ಹಾಂ. ಅದನ್ನು ಇನ್ನಿನ ಮತ್ತಿನ ತರಕಾರಿಗೆ ನಾನು ಸ್ವಲ್ಪ ಪ್ರಿಫರ್ ಮಾಡಿ ಮುಚ್ಚಿಟ್ಟಿದ್ದೇನೆ. ಬೇಸಿಗೆಯ ಪ್ರಾರಂಭದಲ್ಲಿ ಮಾಡುವ ತರಕಾರಿಗೆ ಅದನ್ನು ಉಪಯೋಗ ಮಾಡ್ತೇನೆ. ಈಗ ಅಕ್ಟೋಬರ್ ಅಂತ ಇದು ಮುಗೀತದೆ. ಹೌದು. ಇದನ್ನು ಯಾವ್ದ್ರ ಬುಡಕ್ಕೆ ಹಾಕ್ತಾರೆ? ಇದನ್ನು ಕಂಪೋಸ್ಟಿಗೆ ನಾನು ಯೂಸ್ ಮಾಡ್ತೇನೆ. ನೇರ ಕಂಪೋಸ್ಟಿಗೆ ಯೂಸ್ ಮಾಡಿ ಎರೆಹುಳ ತೊಟ್ಟಿಗೆ ಇದನ್ನೇ ಉಪಯೋಗ ಮಾಡೋದು. ಒಂದು ಸ್ವಲ್ಪನೂ ವೇಸ್ಟ್ ಆಗಿರುವುದಿಲ್ಲ. ಆಗುದಿಲ್ಲ. ಒಳ್ಳೆ ಮಣ್ಣು ಸಿಗ್ತದೆ, ಅದ್ರ ಜೊತೆಗೆ ಒಳ್ಳೆ ಎರೆಹುಳ ಗೊಬ್ಬರಕ್ಕೆ ಇದು ಬಹಳ ಇದರಲ್ಲೇ ಎರೆಹುಳ ಆಗ್ತದೆ. ನಾನು ಗೊಬ್ಬರ ಎಲ್ಲ ಆಗುವ ಅಲ್ಲ, ಇದರಲ್ಲೇ ಆಗ್ತದೆ. ಕರೆಕ್ಟ್. ಇದು ಬೇಸಿಗೆ ಅಲ್ಲ ನಿಮ್ಮ ಗ್ರೋ ಬ್ಯಾಗ್ ನ ಬದನೆ ಗಿಡಗಳಲ್ಲ? ಬ್ಯಾಗಲ್ಲಿ ಬದನೆಯನ್ನು ಮಾಡಿದ್ದು ಒಂದು, ಇದಲ್ಲದೆ ಇನ್ನೊಂದು ನಾಳೆ ಬದನೆ ನೀವು ಆಗ ಹೇಳಿದ್ದೆ ಅಲ್ಲ? ಅದೇ ನಿಮ್ಮ ಪುಸ್ತಕಗಳಲ್ಲಿ ಏನು ಸಿಗುತ್ತೆ, ಕೃಷಿ ಇಲಾಖೆ ಏನು ಹೇಳುತ್ತೆ, ಅಲ್ಲಿ ಕೃಷಿಯ ವಿಷಯಗಳು ಹೇಗಿರ್ತದೆ ಅನ್ನೋದಕ್ಕಿಂತಲೂ ಕೂಡ ಒಬ್ಬ ರೈತನ ಸ್ವ ಅನುಭವ ಅನ್ನೋದು ಅತ್ಯಂತ ಮುಖ್ಯ ಆಗಿರ್ತದೆ. ಆ ರೀತಿಯ ಅನುಭವಗಳನ್ನು ನಿಮ್ಮೆದುರುಗಡೆ ತರುವಂಥ ಪ್ರಯತ್ನವೇ ಸಂಪೂರ್ಣ ಸಹಜ ಕೃಷಿ. ಸುಮಾರು 2 ವರ್ಷಗಳಿಂದ ಒಂದು 600ಕ್ಕಿಂತ ಹೆಚ್ಚು ಕಂಟೆಂಟ್ಗಳನ್ನು ಪ್ರಮುಖವಾಗಿ ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆಯ ಎಲ್ಲ ತಾಲೂಕಿನ ಕೃಷಿ ಸಂಗತಿಗಳನ್ನು ತೋರಿಸುವಂಥ ಪ್ರಯತ್ನಕ್ಕೆ ನಾವು ಚಾಲನೆ ಕೊಟ್ಟಿದ್ದೇವೆ. ಅದರಲ್ಲೂ ಯಶಸ್ವಿ ಕೂಡ ಆಗಿದೆ. ಅದರಿಂದಾಗಿ ಇನ್ನು ಮುಂದಿನ ದಿನಗಳಲ್ಲಿ ದೊಡ್ಡ ದೊಡ್ಡ ಕೃಷಿ ಸಂಸ್ಥೆಗಳು, CPCRI, ಅದೇ ರೀತಿಯಲ್ಲಿ ಕೃಷಿ ಸಂಶೋಧನಾ ಕೇಂದ್ರಗಳು, ಕೃಷಿ ಕೇಂದ್ರಗಳು, ಈ ರೀತಿ ದೊಡ್ಡ ದೊಡ್ಡ ಸಂಸ್ಥೆಗಳನ್ನೆಲ್ಲವೂ ಕೂಡ ನಮಗೆ ಮಾತಾಡಲಿಕ್ಕಿರ್ತದೆ. ಆ ಸಂದರ್ಭದಲ್ಲಿ ಎಲ್ಲವೂ ಕಡೆಯೂ ಕೂಡ ಸಬ್ಸ್ಕ್ರೈಬ್ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಆ ಕಾರಣಕ್ಕೋಸ್ಕರ ನೀವು ತುಂಬ ಸಮಯದಿಂದ ವೀಕ್ಷಿಸ್ತಿದ್ದೀರಿ, ನನಗೆ ಸಪೋರ್ಟ್ ಮಾಡ್ತೀರಿ, ಕಮೆಂಟ್ ಮಾಡ್ತೀರಿ. ನೀವು ತುಂಬ ಜನರು ಸಬ್ಸ್ಕ್ರೈಬ್ ಆಗಿಲ್ಲ, ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ನೀವೆಲ್ಲರೂ ಕೂಡ ಸಬ್ಸ್ಕ್ರೈಬ್ ಆಗಿ ನನಗೆ ಬೆಂಬಲಿಸಿ ಅಂತ ಹೇಳ್ತಾ, ಸಂಪೂರ್ಣ ಸಹಜ ಕೃಷಿ ಯೂಟ್ಯೂಬ್ ಚಾನಲ್ನ ಎಲ್ಲ ವೀಕ್ಷಕರಿಗೂ ಧನ್ಯವಾದಗಳು.